ಕೇಂದ್ರದವರು ಇರ್ಬೋದು, ಬಿ ಜೆ ಪಿಯರು ಇರ್ಬೋದು, ಕಾಂಗ್ರೆಸ್ಸಿಗರು ಇರ್ಬೋದು, ಯಾರೂ ಇರಲಿ, ಇವತ್ತಂತೂ ಸೆಂಟ್ರಲ್ ಗೌರ್ಮೆಂಟ್ದಾಗ ಮೋದಿಯವರು ಇರೋದ್ರಿಂದಾಗಿ ಹೆಚ್ಚಿಗೆ ಎಲ್ಲರೂ ಈ ಎಲ್ ಪಿ ಜಿ ಸಲುವಾಗಿ ಮೋದಿ ಸರ್ಕಾರದ ಮೇಲೆ ಶಾಪ ಹಾಕ್ತಾಯಿದ್ರು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಏನು ಮಾಡಿದ್ರು ತಪ್ಪು ಇವರು ಮೋದಿಯವರು ಅಂತೇಳಿ. ಯಾಕಂದ್ರೆ ಒಂದು ಅಗದಿ ಕಡಿಮೆ ರೇಟ್ನಲ್ಲೇ ರಷ್ಯಾ ನಮಗೆ ಗ್ಯಾಸು ಕೊಡ್ತಾಯಿತ್ತು ಮತ್ತು ಎಣ್ಣೆನೂ ಕೊಡ್ತಾಯಿದೆ, ಈಗ ಕೊಡ್ತಾಯಿದೆ ಇಲ್ಲಂತಲ್ಲ. ಆದರೆ ಇವತ್ತಿನ ಮಾರ್ಕೆಟ್ ರೇಟ್ ಮೇಲೆ ಕೊಡುವಂಥ ಅನಿವಾರ್ಯತೆ ನಾವು ತಂದ್ಕೊಂಡ್ಬಿಟ್ವಿ ರಷ್ಯಾ ಜೊತೆಗೆ ಅಂತೇಳಿ. ಹೀಗಾಗಿ ಮೋದಿಯವರಿಟ್ಟಂತಹ ತಪ್ಪು ಜೊತೆಗೆ ಅಮೇರಿಕ ತೆಗೆದುಕೊಂಡಂಥ ಒಂದು ಪ್ರಮಾದೀಯ ನಾನಾ ಎಣ್ಣೆಯನ್ನು ಮಾರಕ್ಕೆ ಆಗಬೇಕು, ನಾನಾ ಗ್ಯಾಸನ್ನು ಮಾರಕ್ಕೆ ಆಗಬೇಕು ಅನ್ನೋಂಥ ದುರ್ಬುದ್ಧಿಗೆ ಇವತ್ತು ಇರಾನ್ ಮೇಲೆ ದಾಳಿ ಮಾಡಿದರು. ಇವತ್ತು ಇರಾನ್ ಸೆಚ್ಚಳದ ನಿಂತದ. ಈ ಇರಾನ್ ಮತ್ತು ಅಮೇರಿಕ ಮಧ್ಯ ಯುದ್ಧದಿಂದಾಗಿ ಇವತ್ತು ಖಾಲಿ ದೇಶ ಪೂರ್ತಿ ಉರಿದು ಹೋಗ್ತಾ ಇದೆ ಅಂತ. ದುಬೈ ಇರಲಿ, ಮತ್ತೊಂದಿರಲಿ, ಅಲ್ಲಿವೆಲ್ಲ ಅರಬ್ ದೇಶಗಳೆಲ್ಲ ಇವತ್ತು ಈ ಇರಾನ್ ದಾಳಿಗೆ ಇವತ್ತು ನಡುಗ್ತಾ ಇದ್ದಾರೆ. ಮತ್ತು ಅವರು ಎಣ್ಣೆಯನ್ನು ಕಳಿಸ್ತಾನೆ ಇಲ್ಲ. ಯಾಕಂದರೆ ಎಣ್ಣೆ ಬರಬೇಕಾಗಿದ್ದ ಜಾಗ ಈ ಹೊರ್ಮೂಜ್ ಜಲಸಂಧಿ, ಆ ಒಂದು ಜಲಸಂಧಿ ಮೂಲಕ ಎಣ್ಣೆ ಹೊರಗೆ ಬರ್ತಾ ಇಲ್ಲ. ಹೀಗಾಗಿ ನಾವೆಲ್ಲರೂ ಎಣ್ಣೆಯ ಸಮಸ್ಯೆಯನ್ನು ಎದುರಿಸ್ಕೊಳ್ಳುವಂಥ ಪ್ರಸಂಗ ನಿರ್ಮಾಣ ಆಗ್ಯದ. ಇನ್ನು ಪರಿಹಾರ ಆಗೋದು ಯಾವಾಗ ಅಂದಾಗ ಇನ್ನು ಈ ಯುದ್ಧ ನಿಂತಾಗನ ಅಂತೇಳಿ. ಅಮೇರಿಕ ಅಂತೂ ಸೋಲ್ತದ್ದು ಇಲ್ಲೋ ಗೊತ್ತಿಲ್ಲ, ಆದರೆ ಜಗತ್ತಿನ ಜನ ಮಾತ್ರ ಅಮೇರಿಕೆ ನಮ್ಮ ಮತ್ತು ಭಾರತದ ತಪ್ಪು ನಿರ್ಧಾರದಿಂದಾಗಿ ಭಾರತ ಮೋದಿಯವರು ಸರಿಯಾಗಿ ಅಭ್ಯಾಸಿಸಿ ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಗಳ ಬಗ್ಗೆ ತಿಳ್ಕೊಂಡು ಹೆಜ್ಜೆ ಇಡಬೇಕಾಗಿತ್ತೇನೋ. ಅಮೇರಿಕ ಜೊತೆಗೆ